ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮಿಸ್ಟರ್ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಅದು ಅಂಗವಿಕಲರಿಗೆ ಹ್ಯಾಂಡಿಕ್ಯಾಪ್ಟ್ ಇದ್ದಂಥ ವಿದ್ಯಾರ್ಥಿಗಳು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು, ಅದು ರಿನ್ಯೂವಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಬರುವ ಹಣ ಖಂಡಿತವಾಗಿ 100% ಬರುತ್ತೆ. ಇದರಲ್ಲಿ 2,000 ಹಣ ಅನ್ನೋದು ಬರುತ್ತೆ. ಅದನ್ನು ಯಾವ ರೀತಿಯಾಗಿ ನೀವು ರಿನ್ಯೂವಲ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ 2026 and 27 ಅಂತ ಇಲ್ಲಿ ಸರ್ಚ್ ಮಾಡ್ಕೊತೀನಿ. ಇಲ್ಲಿ ಸರ್ಚ್ ಮಾಡಿಕೊಂಡು ಎಂಟ್ರಿ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನೀವು ಒಂದು ಹೊಸ ಪೇಜ್ ಅನ್ನೋದು ಬರುತ್ತೆ. ಇಲ್ಲಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಮತ್ತು ಎಸ್ ಎಸ್ ಪಿ ಅಂತ ಎರಡು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಮೊದಲನೇದು ಕರ್ನಾಟಕ ಸರ್ಕಾರದ್ದು, ಎರಡನೇದು ಕರ್ನಾಟಕ ಸರ್ಕಾರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಇಲ್ಲಿ ನಾನು ಮೊದಲನೇದಾಗಿ ಏನಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಹಾಗೆ ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಕೇಳುತ್ತೆ. ಆದರೆ ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಕೂಡ ಲಾಗಿನ್ ಆಗ್ಬೋದು, ಪ್ರೀ ಮೆಟ್ರಿಕ್ ಲಾಗಿನ್ ಆಗ್ಬೋದು. ಆದ್ದರಿಂದ ಇಲ್ಲಿ ಹೋಮ್ ಪೇಜ್ ಇದೆ ನೋಡಿ, ಮೇಲೆ ಹೋಮ್ ಬಟನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಒಂದು ಹೊಸ ಪೇಜ್, ಅಂದರೆ ಸ್ಟೇಟ್ ಪೋರ್ಟಲ್ ಸ್ಕಾಲರ್ಶಿಪ್ ಏನಿರುತ್ತೆ ನೋಡಿ, ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಇಲಾಖೆ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮತ್ತು 2027 ಮೆಟ್ರಿಕ್ ನಂತರದ್ದು ಇಲ್ಲಿ ಕ್ಲಿಕ್ ಮಾಡಿ. ಅದೇ ರೀತಿ ಕೆಳಗೆ ಹಸಿರು ಬಣ್ಣದಲ್ಲಿ 2026-27 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಈಗಾಗಲೇ SSPID ಖಾತೆ ಇದ್ದರೆ ಅಂತ ಬರುತ್ತೆ. ನಿಮ್ಮ ಒಂದು ಖಾತೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ರಿನ್ಯೂವಲ್ ಮಾಡೋದ್ರಿಂದ ಖಾತೆ ಇದೆ ಇದು, ಆದ್ದರಿಂದ ನಾನು ಇಲ್ಲಿ ಕೆಳಗೆ ಕ್ಲಿಕ್ ಮಾಡ್ಕೋತೀನಿ. ನೀವು ಖಾತೆ ಇಲ್ಲ ಅಂದರೆ ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಹೊಸ ಖಾತೆ ಐತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಒಂದು ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ರಿನ್ಯೂವಲ್ ಮಾತ್ರ ಹೇಳೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡು ಮತ್ತು ಅದೇ ರೀತಿ ಕ್ಯಾಪ್ಚಾವನ್ನು ಹಾಕಿ ಇಲ್ಲಿ ಲಾಗಿನ್ ಕೊಡಬೇಕಾಗತ್ತೆ. ಇಲ್ಲಿ ನಾನು ಯೂಸರ್ ID ಪಾಸ್ವರ್ಡನ್ನು ಹಾಕಿ ಮೊದಲು ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಕೆಳಗೆ ಸ್ಟೂಡೆಂಟ್ ಲಾಗಿನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀಟಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಕೆಳಗೆ ಸ್ಟೂಡೆಂಟ್ ಲಾಗಿನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜಲ್ಲಿ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು, ಅಂದರೆ ನಿಮ್ಮ ಅರ್ಜಿ ನವೀಕರಣ ಪರಿಗಣಿಸಲಾಗಿದೆ. ಆದ್ದರಿಂದ ನೀವು 2026-27 ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ನಿಮ್ಮ ಅರ್ಜಿ ಪರಿಶೀಲನಾ ಪ್ರಕ್ರಿಯೆಗೆ ಸಂಬಂಧಿತ ಇಲಾಖೆಗೆ ರವಾನಿಸಲಾಗಿದೆ ಅಂತ ಬರ್ತಾಯಿದೆ. ಅಂದರೆ ನಿಮ್ಮ ಅರ್ಜಿಯನ್ನು ಇನ್ನೊಮ್ಮೆ ನೀವು ಅಪ್ಲೈ ಮಾಡಬೇಕಂತೇನಿಲ್ಲ ಅಂತೇಳಿ ಇದರ ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಇದರಲ್ಲಿ ನಿಮ್ಮ ಕಾಸ್ಟ್ ಇನ್ಕಮು ಆಧಾರ್ ಕಾರ್ಡ್ನಲ್ಲಿ ಒಂದೇ ಹೆಸರಿರಬೇಕು ಅಂತ ಹೇಳುತ್ತೆ. ಇದರಿಂದ ಇದನ್ನು ಸ್ಕಿಪ್ ಕೊಡಿ. ಇದು ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಅಪ್ಲೈ ಆಗುತ್ತೆ. ಮತ್ತು ನೀವು NPC ಲಿಂಕ್ ಕೂಡ ಇರಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಬರಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪೇಜಲ್ಲಿ ಓಪನ್ ಆಗುತ್ತೆ, ಅಂದರೆ ಪ್ರಿಂಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಇನ್ಸ್ಟ್ರಕ್ಷನ್ ಯಾವ ರೀತಿಯಾಗಿ, ಅಂದರೆ ಈಗ ನಾವು ಆಲ್ರೆಡಿ ಇದ್ದದ್ರಿಂದ ಇದು ರಿನ್ಯೂವಲ್ ಆಗ್ತಾ ಇದೆಯಲ್ಲ, ಅದರಿಂದ ಯಾವುದೇ ರೀತಿ ಎಡಿಟ್ ಕೂಡ ಇಲ್ಲಿಲ್ಲ ಮತ್ತು ಎಡಿಟ್ ಆದ ಆಪ್ಷನ್ ಕೂಡ ಇಲ್ಲಿಲ್ಲ. ಇದು ನೆಕ್ಸ್ಟ್ ಈ ರೀತಿ ನೀವು ಬಂದು ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಪ್ರಿಂಟ್ ಬರುತ್ತೆ. ಈಗ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಪೂರ್ತಿಯಾಗಿ ರಿನ್ಯೂವಲ್ ಆಗಿದೆ. ಈ ರೀತಿಯಾಗಿ ಜಸ್ಟ್ ನೀವು ಲಾಗಿನ್ ಮಾಡಿ ಅದರಲ್ಲಿ ಒಂದು ಪ್ರಿಂಟನ್ನು ಚೆಕ್ ಮಾಡೋ ಮುಖಾಂತರ ಈ ಒಂದು ಪ್ರಿಂಟ್ ಅಪ್ಲಿಕೇಶನಲ್ಲಿ 26-27 ಇಸ್ವಿ ಅನ್ನೋದು ಬರುತ್ತೆ. ಈ ಒಂದು ರೀತಿ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಪ್ರಿಂಟ್ ಅಂದರೆ ಏನಿದೆಲ್ಲ ರಿನ್ಯೂವಲ್ ಆಗುತ್ತೆ. ರಿನ್ಯೂವಲ್ ಆದ ನಂತರ ನೀವು ಈ ಒಂದು ಅಪ್ಲಿಕೇಶನ್ ಏನಿದೆ ನೋಡಿ, ಫಾರ್ಮು, ಇದನ್ನು ತೊಗೊಂಡು ನಿಮ್ಮ ಪಂಚಾಯತಿಗಳಿಗೆ, ಅಂದರೆ ಪಂಚಾಯತಿಯಲ್ಲಿ ಸ್ಪೆಷಲ್ ಆಫೀಸರ್ ಇರ್ತಾರೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ, ಅದರಿಂದ ಅವರಿಗೆ ಈ ಒಂದು ಪ್ರಿಂಟನ್ನು ಕೊಟ್ಟು ನಿಮ್ಮ ಒಂದು ಸ್ಕಾಲರ್ಶಿಪ್ ಅನ್ನೋದು ಜಮಾ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಹ್ಯಾಂಡಿಕ್ಯಾಪ್ಟ್
ವಿದ್ಯಾರ್ಥಿಗಳನ್ನ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.